ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಸರ್ಕಾರ ಮತ್ತು ಪಕ್ಷ ಇವೆರಡರಲ್ಲೂ ಏನೋ ನಡೀತಿದೆ. ಏನದು ನಡೀತಾ ಇರೋದು? ಕೇವಲ ಅಧಿಕಾರ ದಾಹದ ರಾಜಕಾರಣವ? ಅದನ್ನು ಮೀರಿದ ಬೆಳವಣಿಗೆಗಳು ನಡೀತಾ ಇವೆ. ಇದು ಸಿದ್ದರಾಮಯ್ಯನವರ ವಿರುದ್ಧ ನಡೆಯುತ್ತಿರುವ ಪಿತೂರಿಯ ಏನಿರಬಹುದು? ಕಾಂಗ್ರೆಸ್ ಪಕ್ಷದ ಒಳಗಡಿನ ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಬನ್ನಿ. BR ಪಾಟೀಲ್ ಅವರ ಆರೋಪ, ವಸತಿ ಇಲಾಖೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಮನೆಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ, ಲಂಚ ವ್ಯವಹಾರ ನಡೆದಿದೆ ಅನ್ನೋದು ಆರೋಪ. ಈ ಆರೋಪ ಸಂಪೂರ್ಣವಾಗಿ ಸುಳ್ಳಾಗಿರುವುದಕ್ಕೂ ಕಾರಣ ಇಲ್ಲ, ಸತ್ಯ ಇರಬಹುದು. ಇವತ್ತಿನ ದಿನ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತಂದರೆ ನಂಬೋದು ಕಷ್ಟ. ಭ್ರಷ್ಟಾಚಾರ ಈ ವ್ಯವಸ್ಥೆಯ ಭಾಗ ಆಗೋಗಿದೆ. ಇಲ್ಲಿ ಯಾರೂ ಅಪ್ಪಟ ಪ್ರಾಮಾಣಿಕರು ಇಲ್ಲ. ಆದ್ದರಿಂದ ಭ್ರಷ್ಟಾಚಾರ ನಡೆದಿದ್ದು ನಿಜ ಇರಬೇಕು, ನಿಜ ಇರಬೇಕು. ಒಂದು ಇದಾದ ಮೇಲೆ ನಡೆದ ಬೆಳವಣಿಗೆಯನ್ನು ಗಮನಿಸ್ತವೆ. ಇವತ್ತು ಇನ್ನೂ ಎರಡು ಹೇಳಿಕೆಗಳು ಬಂದು, ಒಂದು ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೀಡಿದ ಹೇಳಿಕೆ. ಅವರು BR ಪಾಟೀಲ್ ಅವರ ಏನು ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆ ಬಗ್ಗೆ ತನಿಖೆ ನಡೀಬೇಕು ಅಂತ ಒತ್ತಾಯಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರೊಬ್ಬರೇ ತಮ್ಮ ಸರ್ಕಾರದ ಸಚಿವರೊಬ್ಬರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಇದು ಸಾಮಾನ್ಯ ಬೆಳವಣಿಗೆ ಅಲ್ಲವೇ ಅಲ್ಲ. ಇಟ್ಸ್ ಎ ಸೀರಿಯಸ್ ಬೆಳವಣಿಗೆ. ಅದೇ ರೀತಿ ಇನ್ನೊಬ್ಬ ಶಾಸಕರು ರಾಜು ಕಾಗೆ ಅವರು ಕೂಡ ಈ ಸರ್ಕಾರದ ಬಗ್ಗೆ ದೋಷಾರೋಪಣೆಯನ್ನು ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. ಅದರ ನಡುವೆ ಇದರ ಜೊತೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷಗಳು ದಾಳಿ ಮಾಡಿವೆ. ಆ ಬಗ್ಗೆನೂ ಕೂಡ ನೋಡೋಣ. ಮೊದಲು ಬೇಳೂರು ಗೋಪಾಲಕೃಷ್ಣ ಅವರ ಆರೋಪದ ಬಗ್ಗೆ ನೋಡೋಣ. ನಾನು ಮೊದಲೇ ಈ ವಸತಿ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಬಹುತೇಕ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾತ್ರ ನಡೆಯಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಡಿಫೆಂಡ್ ಮಾಡ್ಕೋಬೇಕಾಗಿಲ್ಲ. ಇಲ್ಲ, ಭ್ರಷ್ಟಾಚಾರ ಭಾಳ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಐ ಡೋಂಟ್ ಸೇ ಸೊ. ನನಗೆ ಹಂಗೆ ಅನಿಸ್ತಾ ಇಲ್ಲ. ಆದರೆ ಆ ಭ್ರಷ್ಟಾಚಾರದ ಈ ಆರೋಪ ಬರುವ ಟೈಮಿಂಗ್, ಅದರ ನಂತರ ಬೆಳವಣಿಗೆಗಳು ಇದೇನು ಸೂಚಿಸ್ತವೆ ಅಂತಂದರೆ, ಕಾಂಗ್ರೆಸ್ ಪಕ್ಷದ ಒಳಗೆ, ಕಾಂಗ್ರೆಸ್ನೊಳಗೆ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಸಮ್ ಪೀಪಲ್ ಆರ್ ಬಿಹೈಂಡ್ ದಿಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಅವರು ಆಡಿರುವ ಮಾತು ಕೂಡ ಬಹಳ ಗಮನಾರ್ಹವಾದ್ದು ಬಿಜಾಪುರದಲ್ಲಿ. ಆ ಯತ್ನಾಳ್ ಮಾತಿನ ಬಗ್ಗೆಯೂ ನಾನು ವಿಮರ್ಶೆ ಮಾಡ್ತೀನಿ, ಪ್ರತಿಪಕ್ಷಗಳ ಆರೋಪಗಳ ವಿಮರ್ಶೆ ಮಾಡುವ. ಈಗ ಮೊದಲು ಗೋಪಾಲಕೃಷ್ಣ ತಮ್ಮ ಪಕ್ಷದ ಸಚಿವರ ರಾಜೀನಾಮೆ ಕೇಳೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ಪಕ್ಷಕ್ಕೊಂದು ಚೌಕಟ್ಟು, ಸಿದ್ಧಾಂತ ಎಲ್ಲ ಇದ್ದರೆ ಅವರು ಮುಖ್ಯಮಂತ್ರಿಗಳ ಹತ್ರ ಹೇಳೋದು, ಚರ್ಚೆ ಬಹಿರಂಗವಾಗಿ ಹೇಳಿದ ತಕ್ಷಣ ಬೇರೆ ಅರ್ಥಗಳು ಬರ್ತವೆ. ಯಾಕೆಂದರೆ ಬೇಳೂರು ಗೋಪಾಲಕೃಷ್ಣ ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಯಾಂಪ್ಗೆ ಸೇರಿದವರು, ಅವರ ಬೆಂಬಲಿಗರು. ಹಾಗೆಯೇ ಎಲ್ಲರೂ ಗೊತ್ತಿದೆ, ವಸತಿ ಸಚಿವ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳಿಗೆ ಅರ್ಥ ಆಯ್ತಾ? ಇನ್ನು ಅರ್ಥ ಮಾಡ್ಕೊತಾರೆ ಈ ಕಾಂಗ್ರೆಸ್ ಒಳಗಡೆ. ಸೊ ಬೇಳೂರು ಗೋಪಾಲಕೃಷ್ಣ ಈ ಮಾತನ್ನು, ಅಂದರೆ ವಸತಿ ಸಚಿವರ ರಾಜೀನಾಮೆ ಕೇಳುವಾಗ ಈ ಬಗ್ಗೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಹೇಳಿದ್ದಾರೋ ಅಥವಾ ಚರ್ಚೆ ಮಾಡದೆ ಹೇಳಿದ್ದಾರೋ? ಚರ್ಚೆ ಮಾಡಿ ಹೇಳಲಿ, ಚರ್ಚೆ ಮಾಡದೆ ಹೇಳಿ ಅವರು DK ಶಿವಕುಮಾರ್ ಅವರ ಗುಂಪಿಗೆ ಸೇರಿರೋದ್ರಿಂದ ಇದಕ್ಕೆ ಬೇರೆ ಅರ್ಥಗಳು ಬರ್ತವೆ.
ಬೇರೆ ಅರ್ಥಗಳು ಅಂದರೆ ಇದರ ಹಿಂದೆ ಏನೋ ನಡೀತಾ ಇದೆ, ಸಿದ್ದರಾಮಯ್ಯನವರ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು. ಇನ್ನು ರಾಜು ಕಾಗೆ ಅವರು 4 ಬಾರಿ ಅನಿಸುತ್ತೆ ಅವರು ಜನತಾ ಪರಿವಾರಕ್ಕೆ ಸಂಬಂಧಪಟ್ಟವರು ಆಗಿದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ, ಸಬ್ಜೆಕ್ಟ್ ಟು ಕರೆಕ್ಷನ್. ಸೊ ಅವ್ರು ಮಾಡಿರುವ ಅವರು ಅತೃಪ್ತಿ. ಹೀಗೆ 12 ಕೋಟಿಗೆ ನನ್ನ 25 ಕೋಟಿ ಕೊಟ್ಟಿದ್ದರು ಸರ್ಕಾರ ಮೇಲೆ ಇದು. ಸೊ ಇದೇನು ತೋರಿಸುತ್ತೆ ಅಂತಂದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಸರಿ ಇಲ್ಲ. ಇಟ್ ಹ್ಯಾಸ್ ಬಿಕಮ್ ಎ ಡಿವೈಡೆಡ್ ಹೌಸ್. ಸೊ ಇದಕ್ಕೆ ಸಂಬಂಧಪಟ್ಟಾಗ ಯತ್ನಾಳ್ ಹೇಳಿಕೆ ನೋಡೋಣ. ಯತ್ನಾಳ್ ಒಂದು ಮಾತನ್ನು ಹೇಳಿದ್ದಾರೆ ಬಿಜಾಪುರದಲ್ಲಿ. ಸೊ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡುವ ಕೆಲಸ ನಡೀತಿದೆ. ಯಾರು ಸೇರ್ಕೊಂಡಿದ್ದಾರೆ, ಗುಂಪುಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇವೆ, ಇದರ ನಡುವೆ ಸಿದ್ದರಾಮಯ್ಯ ನಿಸ್ಸಹಾಯಕರಾದಂತೆ ಕಾಣ್ತಾ ಇದೆ ಅಂತ ಸೀರಿಯಸ್ ಆದ ಆರೋಪವನ್ನು ಯತ್ನಾಳ್ ಮಾಡಿದ್ದಾರೆ. ಸೊ ಅಂದರೆ ಅವರು ಎಲ್ಲಿಯವರೆಗೆ ಅಂತಂದರೆ ಒಂದು ರೀತಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಒಂದು ಯತ್ನ ನಡೀತಾ ಇದೆ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಹೊರಟೋಗಲಿ ಅಂತ ಅವರಿಗೆ ಅನ್ನಿಸಿ ರಾಜೀನಾಮೆ ಕೊಟ್ಟು ಹೊರಟೋಗ್ಬಿಡಬೇಕು ಅಂತಹ ಪಿತೂರುಗಳು ನಡೀತಿವೆ. ಯತ್ನಾಳ್ ಮಾತು. ರಾಜಕಾರಣದಲ್ಲಿ ಪಿತೂರಿ ನಡೆಯುವುದು ಅಸಹಜವೇನಲ್ಲ, ನಡೀತಾ ಇರುತ್ತೆ. ಮತ್ತೆ ತಾವು ಅಧಿಕಾರ ಯಾರಿಗೆ ಬೇಕೋ, ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಬೇಕೋ ಅವ್ರು ಇದನ್ನೆಲ್ಲ ಇಂತಹ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಅವ್ರಿಗೇನು ಸುಮ್ಮನೆ ಕೂತ್ಗಳಲ್ಲ. ಸೊ ಅದರ ಜೊತೆಗೆ ಯಡಿಯೂರಪ್ಪ ಈ ಬಗ್ಗೆ ಮಾತನಾಡಿದ್ದಾರೆ, ಅಶೋಕ್ ಮಾತಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಸುತ್ತ ಒಂದು ಚಕ್ರವ್ಯೂಹ ಸೃಷ್ಟಿಯಾಗ್ತಾ ಇದ್ದಾಗ ಕಾಣುತ್ತೆ. ಈ ಚಕ್ರವ್ಯೂಹದ ಒಳಗಡೆ ಅವರನ್ನು ಸಿಲುಕಿಸುವಂಥ ಹಾಗೆ ಇಂಥ ಚಕ್ರವ್ಯೂಹ ಸೃಷ್ಟಿಯಾಗಬೇಕಾದ್ರೆ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತಲ್ಲ. ಸಿದ್ದರಾಮಯ್ಯ ತಮ್ಮ ಆಡಳಿತ ವೈಖರಿಯಲ್ಲಿ ಇತ್ತೀಚಿನ ತಿಂಗಳುಗಳಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ನಿರಾಶಾದಾಯಕರಾಗಿ ವರ್ತಿಸ್ತಾ ಇದ್ದಾರೆ. ನನಗೇನು ಅನುಮಾನ ಇಲ್ಲ. ಅವರ ಒಳಗಡೆ ಜೀಲು ಹೊರಟು ಹೋಗ್ಬಿಟ್ಟಿದೆ ಅನಿಸುತ್ತೆ. ಆಗುತ್ತೆ ಕೆಲವರಿಗೆ. ಈಗ 5 ವರ್ಷ ಅಧಿಕಾರ ಮುಗಿಸಿ 6-7 ವರ್ಷ ಇನ್ನೇನು ವಯಸ್ಸಾಗ್ತಾ ಇರುತ್ತೆ ಅಲ್ವಾ, ಸಾಕು ಅನಿಸಿರ್ಬೋದು. ಆದರೆ ಅದು ಎಕ್ಸ್ಕ್ಯೂಸ್ ಅಲ್ಲ. ಸಿದ್ದರಾಮಯ್ಯ ಇನ್ನೂ ಆ್ಯಕ್ಟಿವ್ ಆಗಿ ಇರಬೇಕಾಗಿತ್ತು. ಮತ್ತು ಅವರು ಕಾಲ್ತೊಳಿಕಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸರ್ಕಾರವನ್ನು ಡಿಫೆಂಡ್ ಮಾಡಿದ ಯತ್ನ, ಹಾಗೆಯೇ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದ್ದು, ಇದು ಮೊದಲ ಸಿದ್ದರಾಮಯ್ಯ ಅಂತ ನನಗನ್ಸಲ್ಲ. ಅವರು ಎಂದೂ ಕೂಡ ಈ ರೀತಿ ಟಾರ್ಗೆಟ್ ಮಾಡಿ ತಾವು ತಪ್ಪಿಸಿಕೊಳ್ಳುವ ಕೆಲಸವನ್ನು ಮಾಡಿದವರಲ್ಲ ಅವ್ರ ರಾಜಕೀಯ ಬದುಕಿನಲ್ಲಿ. ಡ್ಯಾರ್ ಆ್ಯಂಡ್ ಡ್ಯಾಶ್ ಫೆಲೋ. ಆದರೆ ಈ ಬಾರಿ ಅವರು ಈ ರೀತಿ ಮಾಡ್ತಿದ್ದಾರೆ. ಯಾಕೆ ಅದು ಅಂದರೆ ಅವರಿಗೆ ಈಗ ಅಧಿಕಾರದ ಮೋಹ ಇನ್ನಷ್ಟು ಹೆಚ್ಚಾಗಿದೆಯಾ? ಸೊ ಇದು ಪ್ರಶ್ನೆಗಳು. ಅಂದರೆ ಸಿದ್ದರಾಮಯ್ಯ ಮೊದಲಿದ್ದಾಗೆ ಇಲ್ಲ ಅನ್ನುವುದು ಒಂದು, ಎರಡನೇದಾಗಿ ಅವರ ಸುತ್ತ ಒಂದು ಚಕ್ರವ್ಯೂಹ ಸೃಷ್ಟಿಯಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಅಧಿಕಾರಕ್ಕಾಗಿ ನಡೆಯುತ್ತಿರುವಂಥ ಪೈಪೋಟಿ ಸಂಘರ್ಷ ಏನಿದೆಯಲ್ಲ, ಅದರ ಪರಿಣಾಮ ಇದೆ. ಈಗ ಸ್ಲೋಲಿ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಹೊರಗೆ ಬರೋದಕ್ಕೆ ಪ್ರಾರಂಭಿಸಿದ್ದಾರೆ. ಅದರ ಜೊತೆಗೆ ಈ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆ ನೀಡುವ ಮೂಲಕ ವಿ ಆರ್ ರೆಡಿ ಟು ಅಟ್ಯಾಕ್ ಚೀಫ್ ಮಿನಿಸ್ಟರ್ ಅನ್ನೋ ಮೆಸೇಜನ್ನು ಕೊಡ್ತಿದ್ದಾರೆ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರಾದರೂ ಜಮೀರ್ ಅಹ್ಮದ್ ಅವರನ್ನ ಟಾರ್ಗೆಟ್ ಮಾಡಿದ್ರು ಅಂತಂದರೆ ಇಂಡೈರೆಕ್ಟ್ಲಿ ದೇ ಆರ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ. ಯಾಕೆಂದರೆ ಜಮೀರ್ ಅಹ್ಮದ್ ಸಿದ್ದರಾಮಯ್ಯನವರ ಕ್ಯಾಂಪ್ಗೆ ಸೇರಿದವರು ಅಷ್ಟು ಹತ್ತಿರದಲ್ಲಿರೋರು ಅಲ್ವಾ. ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸುತ್ತಮುತ್ತ ಇರುವ ಅವರ ಆಪ್ತ ಸಚಿವರುಗಳು ಕೂಡ ದಟ್ ಜಮೀರ್ ಅಹ್ಮದ್ ಅವ್ರನ್ನ ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅಖಾಡವನ್ನು ಅಷ್ಟು ಈಸಿಯಾಗಿ ದಟ್ DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಿಗೆ ಬಿಟ್ಟು ಕೊಡ್ತಾ ಇದ್ದಂತೆ ಕಾಣ್ತಾ ಇದೆ. ಈಸಿಯಾಗಿ ಬಿಟ್ಟು ಕೊಡ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಇವತ್ತು ಸಂತೋಷ್ ಲಾಡ್ ನೀಡಿದ ಹೇಳಿಕೆಗಳನ್ನು ಕೂಡ ನಾವು ಗಮನಿಸ್ಬೋದು.
ಯು ಆರ್ ನಾಟ್ ರೆಡಿ ಟು ಲಿವ್ ಇಟ್ ಈಸಿಲಿ ಅನ್ನೋದು. ಸೊ ಇದು ಒಂದು ಭಾಗ. ಬಿ ಜೆ ಪಿ ಈ ವಿಚಾರವನ್ನು ಹೇಗೆ ಬಳಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದೆ. ಸ್ಟಿಲ್ ದೇರ್ ಡಿಲಮಾ ಅಂತ. ಅದ್ರ ಜೊತೆ ಭಾಳ ಆಶ್ಚರ್ಯಕರವಾದ್ದು ಅಂದರೆ ದಟ್ ಬಿ ಜೆ ಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈಗ ಪಕ್ಷದ ಕಚೇರಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದು. ಅವರು ಬರೋದು ಭಾಳ ಕಾಲ ಬರ್ತಿರಲಿಲ್ಲ. ಅದು ಯಾಕೆ, ಅದು ಇನ್ನೊಂದು ವಿಶ್ಲೇಷಣೆಯಲ್ಲಿ ಇರ್ತೀನಿ. ಅವರು ಕೂಡ ಇವತ್ತು ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಸೊ ಯಡಿಯೂರಪ್ಪನದ್ದು ಒಂದಿದೆ, ಒಂದು ಗೌರವವನ್ನು ಮೀರಿ ಅವರು ಮಾತನಾಡಲ್ಲ. ಅದು ಆ ವಿಚಾರಕ್ಕೆ. ಅದರ ಜೊತೆ ಕೋಮುವಾದ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಸಂಯಮವನ್ನು ಕೂಡ ಇಟ್ಕೊಳ್ಳೋಂಥ ನಾಯಕ. ಇದ್ರ ಜೊತೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಅಂದರೆ, ಬೆಳಗಾವಿಯ ಸಂಸತ್ ಸದಸ್ಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಆಡಿರುವ ಮಾತು ಏನು, BR ಪಾಟೀಲ್ ಅವರ ಹೇಳಿಕೆ ಮತ್ತು ನಂತರದ ಬೆಳವಣಿಗೆ ರಾಜು ಕಾಗೆ ಅವರ ಹೇಳಿಕೆ ಎಲ್ಲ ಆದ ಮೇಲೆ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಬೇಕು ಅಂತ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಅಲ್ಲರಿ ಈ ಜಗದೀಶ್ ಶೆಟ್ಟರಿಗೆ ಮೇಲ್ಗಡೆ ತಲೆ ಎಲ್ಲ ಹೊರಟೆ ಹೋಗಿದೆಯಲ್ರಿ. ಟಿಕೆಟ್ ಕೊಟ್ಟಿಲ್ಲ ಅಂತ ಓಡಿ ಬಂದ್ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಅವ್ರ ಕಾಲು ಹಿಡ್ಕೊಂಡು ವಿಧಾನಸಭೆ ಎಲೆಕ್ಷನ್ಗೆ ನಿಂತು ಅಲ್ಲೂ ಬಿದ್ದು ಬಂದಾಗ BJP ಬೈಕೊಂಡು ಓಡಾಡಿ ಈಗ ವಾಪಸ್ BJP ಅವ್ರು ಕರ್ಸ್ಕೊಂಡು ಹೋದ್ಮೇಲೆ ಕಾಂಗ್ರೆಸ್ಸಿಗೆ ಬೈಯೋದು ಯಾವ ನೈತಿಕತೆ ರೀ ಇವೆಲ್ಲ ಇದೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಲ್ಲ. ಆ್ಯಕ್ಚುಲಿ ಇಂಥ ಕ್ಷುಲ್ಲಕ ರಾಜಕಾರಣವನ್ನು ಒಬ್ಬ ಮಾಜಿ ಮುಖ್ಯಮಂತ್ರಿಯಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸದಾನಂದ ಗೌಡರಿಗೆ ಮಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸದಾನಂದ ಗೌಡರು ಓಕೆ, ಪಾಪ ಅವ್ರು ಅಟ್ಕೋರಿದ್ದಾರೆ, ಪ್ರತಿಪಕ್ಷದಲ್ಲಿ ಮಾಡಿ. ಇವರು ಎಲ್ಲ ಬಿಟ್ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗಿ ಕಾಂಗ್ರೆಸ್ ಮನೆ ಬಾಗಿಲಲ್ಲಿ ಓಡಾಡ್ಬಿಟ್ಟು ಎಲೆಕ್ಷನ್ ನಿಂತುಬಿಟ್ಟು BJP ಬೈದ್ಬಿಟ್ಟು ವಾಪಸ್ ಬಂದ್ಕೊಂಡು ರಾಜಕಾರಣಿಗಾದ್ರೆ ಒಂದು ಲಜ್ಜೆ ಅನ್ನೋದಿರಬೇಕು. ಆ ಲಜ್ಜೆ ಇಲ್ಲದಿದ್ದರೆ ಆತ ರಾಜಕಾರಣ ಮಾಡೋದು ನಾಲಾಯಕು. ಈಗ ಜಗದೀಶ್ ಶೆಟ್ಟರ್ ಅವರು ಲಜ್ಜೆ ಇಲ್ಲದಂತೆ ವರ್ತನೆ ಮಾಡ್ತಿದ್ದಾರೆ. ಇನ್ನು ಅವರ ಹೇಳಿಕೆ, BJP ಹೇಳಿಕೆಗಳು, ಈ ಅಶೋಕ್ ಅವರ ಹೇಳಿಕೆ, ಅವ್ರಿಗೆ ಕೆಲವು ವರ್ಡ್ಗಳ ಶಬ್ದಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಮೀರಿ ಹೋಗೋಕ್ಕಾಗ್ತಾ ಇಲ್ಲ. ಮಾನ ಮರ್ಯಾದೆ ಇಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಅಂದ್ರೇನು, ಮರ್ಯಾದೆ ಏನರಪ್ಪ? ಈ ಮಾನ ಮರ್ಯಾದೆ ಬಗ್ಗೆ BJPಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ? ಯಾವುದು ಮಾನ, ಯಾವುದು ಮರ್ಯಾದೆ? ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಇವ್ರಿಗೆ ಮಾನ. ಅದನ್ನು ಮೀರಿ ಮಾತನಾಡೋದನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರತಿಪಕ್ಷಗಳು ಕೆಲಸ ಮಾಡೋ ವಿಧಾನ ಹೇಗೆ ಆಗ್ತದೆ, ಇದೇ BJPಯವರು AK ಸುಬ್ಬಯ್ಯನವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಇತಿಹಾಸದ ಪುಟಗಳಂತ ಯಾರನ್ನು ನೋಡಲಿ. ವಿಧಾನಸಭೆಯ ನಡವಳಿಕೆಗಳೇನಿರ್ತವೆ ಆ ದಾಖಲೆಗಳು ಸಿಗ್ತವೆ, ಸಚಿವಾಲಯದ ಗ್ರಂಥಾಲಯದಲ್ಲೂ ಕೂಡ ಸಿಗುತ್ತೆ ಅಲ್ವಾ? ಅದು ತೆಗೆದು ಓದಲಿ ಪ್ರತಿಪಕ್ಷದವ್ರು ಹೆಂಗೆ ಕೆಲಸ ಮಾಡಬೇಕು. ನಾನು ಭಾಳ ಪವರ್ಫುಲ್ ಆದ ಒಂದು ಪ್ರತಿಪಕ್ಷ ಇರಬೇಕು ಅಂತ ಬಯಸುವ ಅನ್ನೋದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಲ್ವಾ? BJP ಆ ಪವರ್ಫುಲ್ ಆದ ಒಂದು ಪ್ರತಿಪಕ್ಷವಾಗಲೇ ಇಲ್ಲ, ಅಧ್ಯಯನ ಇಲ್ಲ, ಓದಲ್ಲ, ಇನ್ವೆಸ್ಟಿಗೇಷನ್ ಇಲ್ಲ. ಯಾವುದು ಇವರು ಮಾನ ಮರ್ಯಾದೆ ಇಲ್ಲ, ನಮ್ಮವರು ಊಟ ಆಗಿದ್ದಾರೆ, ಮಾನ ಮರ್ಯಾದೆ ಇಲ್ಲ ಅಂತಾರೆ, ಇವರು ಮಾನ ಮರ್ಯಾದೆ ಇಲ್ಲ ಅಂತೇಳಿ ಅದನ್ನು ಮೀರಿ ಯಾಕೆ ಮಾತಾಡ್ತಾರೆ? ಇಡೀ ಈ ಭ್ರಷ್ಟಾಚಾರದ ಪ್ರಕರಣಗಳ ಆರೋಪಗಳಿಗೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನ ಯಾಕೆ ಸಂಗ್ರಹಿಸೋಕ್ಕಾಗಲ್ಲ ಇವರಿಗೆ, BJPಯವರಿಗೆ ಅಲ್ವಾ? ಈ ವಸತಿ ಇಲಾಖೆ ಅಂದ್ಕೊಳ್ಳಿ, ಯಾರಾದರೂ ಇನ್ವೆಸ್ಟಿಗೇಟ್ ಮಾಡ್ಬೋದು ಎಲ್ಲೆಲ್ಲಿ ಎಷ್ಟು ಜನ ಲಂಚ ಕೊಟ್ಟು ತಗೊಂಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಏನಾಗಿದೆ, ಯಾರ್ಯಾರು ಜಿಲ್ಲಾ ಪಂಚಾಯತಿ BR ಪಾಟೀಲ್ ಹೇಳಿದಂಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅವರೆಲ್ಲ ದುಡ್ಡು ಇಟ್ಕೊಂಡು ಹೋಗಿ ಮನೆ ಹಂಚಿಕೆ ಮಾಡಿದ್ದಾರೆ. ಈ ಮಿಷನರಿ ಇರುತ್ತೆ, ಇನ್ನೊಂದು ಇರುತ್ತೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಗ್ತಿಲ್ಲ ಇವರಿಗೆ. ಅಂದರೆ ಒಂದು ಕಮಿಟೆಡ್ ಆಗಿ ಕೆಲಸ ಮಾಡುವ ಮನಸ್ಥಿತಿ, ಅದೇ ಅನುಮಾನ ಬರೋದು ಇವರಿಗೆ. ಆಡಳಿತ ಪಕ್ಷ ಜೊತೆ ಒಳಗಡೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ. ಅದ್ರ ಜೊತೆ ತಮ್ಮ ಕಳ್ತನ ಹೊರಗೆ ಬಂದ್ಬಿಟ್ರೆ, ಜಾಸ್ತಿ ಬೈದ್ಬಿಟ್ರೆ ನಮ್ಮ ಕಳ್ತನ, ಅದಕ್ಕಿಂತ ನಿಮ್ಮ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳ್ಕೊಂಡು ಹೋಗೋದು ಸುಲಭ ಅಲ್ವಾ? ದಟ್ ಈಸ್ ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್. ಅಷ್ಟು ಹೇಳ್ಕೊಂಡು ಕೈ ತೊಳ್ಕೊಂಡು ಕೂತ್ಕೋಬೇಡ ಅಲ್ವಾ? ದಿಸ್ ಇಸ್ ನಾಟ್ ಕರೆಕ್ಟ್. ಅಂದರೆ ಇಲ್ಲಿ ಆಡಳಿತ ಪಕ್ಷ ಮಾತ್ರ ಅಲ್ಲ, ಪ್ರತಿಪಕ್ಷವೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ. ಆಡಳಿತದ ಗುಣಮಟ್ಟ ಕುಸಿತಾ ಇದೆ ಅಂತ ಹೇಳೋದಕ್ಕೆ ನನಗೇನು ಹಿಂಜರಿಕೆ ಇಲ್ಲ. ಅದು
ಕಾಂಗ್ರೆಸ್ ಸರ್ಕಾರ ಇಸ್ ಲೂಸಿಂಗ್. ಅದೇ ನೆಕ್ಸ್ಟ್ ಚುನಾವಣೆ ಹೊತ್ತಿಗೆ ಆ್ಯಂಟಿ ಇನ್ಕಂಬೆನ್ಸಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಕಾಡಬಹುದು. ಇಟ್ ವಿಲ್ ಬಿ ಸೀರಿಯಸ್ ಇದು. ಆದರೆ ಈ ಬಿ ಜೆ ಪಿಯವರಿಗೆ ಇವರಿಗೆ ಹೋರಾಟ ಮಾಡೋದೇ ಗೊತ್ತಿಲ್ಲ, ಎಲ್ಲ ಮರ್ತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಒಂದು ಭ್ರಷ್ಟಾಚಾರದ ಹೊರಗಾಗಲ್ಲ, ಯಾರೋ ಹೇಳಿದ್ರು ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಒಂದು ಪ್ರತಿಕ್ರಿಯೆ ನೀಡಿಬಿಟ್ಟು ಹೊರಟೋಗೋದು. ಇದು ಪ್ರತಿಪಕ್ಷಗಳ ಸ್ಥಿತಿ. ಇದು ದಯನೀಯ ಸ್ಥಿತಿ, ಒಂದು ರೀತಿಯಲ್ಲಿ ಅಸಹಾಯಕ ಸ್ಥಿತಿ, ಒಂದು ರೀತಿಯಲ್ಲಿ ಡೆಮೋಕ್ರಸಿ ತನ್ನ ಅರ್ಥವನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭ ಇದು. ಆಡಳಿತ ಪಕ್ಷ ಪ್ರತಿಪಕ್ಷ ಇಬ್ಬರೂ ಕೂಡ ಇಂಥ ಸ್ಥಿತಿಯನ್ನು ತಲುಪಿಸ್ಬಿಟ್ರೆ ಅಲ್ಟಿಮೇಟ್ ಸಫರ್ ಇಸ್ ಡೆಮೋಕ್ರಸಿ. ಜನತಂತ್ರ ಸಫರ್ ಆಗುತ್ತೆ. ಜನತಂತ್ರ ಸಫರ್ ಆಗುತ್ತೆ ಅಂದರೆ ಜನ ಸಫರ್ ಆಗ್ತಾರೆ ಅಷ್ಟೇ. ಈಗ ಆಗ್ತಾ ಇರೋದೇ ಅದು, ಜನ ಸಫರ್ ಆಗುವ ವಾತಾವರಣ ಸೃಷ್ಟಿಯಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀವಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.